ಹಲೋ ಫ್ರೆಂಡ್ಸ್, ಜೂನ್ 5 ವಿಶ್ವ ಪರಿಸರ ದಿನ. ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಎವ್ರಿ ಮಾರ್ನಿಂಗ್ ಹ್ಯಾಸ್ ಬಿಕಮ್ ಎ ಚೇರ್ಫುಲ್ ಮೂಮೆಂಟ್ ಬೈ ಮೈ ಗ್ರೀನ್ ಗಾರ್ಡನ್ ಟು ಮೀ. ವಿ ಶುಡ್ ಸ್ಟಾಪ್ ದ ಪೊಲ್ಯೂಷನ್ ಬೈ ಪ್ಲಾಸ್ಟಿಕ್ ಆ್ಯಂಡ್ ಪ್ರೊಟೆಕ್ಟ್ ಅವರ್ ಎನ್ವಿರಾನ್ಮೆಂಟ್. ನಾವು ಪ್ರತಿ ವರ್ಷ ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನ ಅಂತ ಆಚರಿಸ್ತೀವಿ. ಪರಿಸರದಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಆಗುವ ದುಷ್ಪರಿಣಾಮವನ್ನು ಪೂರ್ಣ ಪ್ರಮಾಣದಲ್ಲಿ ನಿಲ್ಲಿಸುವುದೇ ಈ ವರ್ಷದ ಯೋಜನೆ ಆಗಿದೆ. ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ಸಸ್ಯಗಳನ್ನು ನೆಟ್ಟು ಬೆಳೆಸಿ ಪರಿಸರವನ್ನು ಜೋಪಾನ ಮಾಡುವ ಆಸಕ್ತಿ ಇರುವಂಥ 25ರಿಂದ 30 ಜನರಿಗೆ ಸಸ್ಯ ತಾಂಬೂಲವನ್ನು ತಯಾರು ಮಾಡಿ ಕೊಡುವ ಅಭ್ಯಾಸವನ್ನು ಮಾಡಿಕೊಂಡಿದ್ದೀನಿ. ಜೊತೆಗೆ ಸಸ್ಯಗಳನ್ನು ಆರೋಗ್ಯವಾಗಿ ಬೆಳೆಸೋದಕ್ಕೆ ಬೇಕಾಗುವಂಥ ಕೆಲವು ಸಲಹೆಗಳನ್ನು ಕೂಡ ಕೊಡ್ತಾ ಇರ್ತೀನಿ. ಇದು ಪ್ರಕೃತಿಗೆ ನನ್ನಿಂದ ಒಂದು ಅಳಿಲು ಸೇವೆ ಅಷ್ಟೇ. ಇವತ್ತಿನ ವಿಡಿಯೋದಲ್ಲಿ ಹೂಗಳಿಂದ ತುಂಬಿರುವ ಅನೇಕ ಸಸ್ಯಗಳನ್ನು ವಿಡಿಯೋ ಮಾಡಿ ಪಿಕ್ಚರ್ ತೆಗೆದು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ವಿಡಿಯೋನ ಕೊನೆ ತನಕ ನೋಡಿ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ವಿಂಕ ಅಂದರೆ ಕಾಶಿ ಕಣಗಿಲೆ, ದಾಸವಾಳ, ಗುಲಾಬಿ ಗಿಡ ಇಂಥ ಔಷಧೀಯ ಗುಣಗಳನ್ನು ಹೊಂದಿರುವಂಥ ಪಾಟ್ಗಳಲ್ಲೂ ಕೂಡ ಬೆಳೆಸುವಂಥ ಈ ಸಸ್ಯಗಳನ್ನು ನಾವು ಮನೆ ಮುಂದೆ ಬೆಳೆಸೋ ಅಭ್ಯಾಸ ಮಾಡಿಕೊಂಡ್ರೆ ಮನಸ್ಸಿಗೂ ಹರ್ಷ ಆಗುತ್ತೆ, ಮನೆಯ ಅಂದನೂ ಹೆಚ್ಚಾಗುತ್ತೆ. ಹೆಚ್ಚೆಚ್ಚು ಗಿಡ ಮರಗಳನ್ನು ಬೆಳೆಸೋದ್ರಿಂದ ನಮ್ಮ ಭೂಮಿಯ ಮೇಲಿರುವಂಥ ಓಝೋನ್ ಪದರ ಕೂಡ ಹಾಳಾಗೋದಿಲ್ಲ, ಜಲ ಸಂರಕ್ಷಣೆ ಆಗುತ್ತೆ. ಬೈ ಒನ್ ಗೆಟ್ ಮೋರ್ ಅನ್ನೋ ಥರ ಪ್ರತಿಯೊಬ್ಬರು ಮನೆಗೆ 1 ಅಥವಾ 2 ಮರಗಳನ್ನು ಬೆಳೆಸೋ ಅಭ್ಯಾಸ ಇಟ್ಕೊಂಡ್ರೆ ಎಷ್ಟು ಉಪಕಾರ ಆಗುತ್ತೆ ಅಲ್ವ ನಮ್ಮಿಂದ ಪ್ರಕೃತಿಗೆ. ಪ್ರತಿ ಒಂದೊಂದು ಸೀಸನ್ನಲ್ಲೂ ಕೂಡ ಸಿಗುವಂಥ ಹಣ್ಣುಗಳು ಅಂದರೆ ಹಲಸು, ಮಾವು, ನೇರಳೆ, ಪಪ್ಪಾಯ, ಸಪೋಟ ಹೀಗೆ ಅನೇಕ ಹಣ್ಣಿನ ಬೀಜಗಳನ್ನು ನಾವು ಖಾಲಿ ಇರೋ ಅಥವಾ ವೇಸ್ಟ್ ಆಗಿರುವಂಥ ಜಾಗಗಳಲ್ಲಿ ನೆಡೋದ್ರಿಂದ ಮರಗಳು ಬೆಳೆಯೋದಕ್ಕೆ ತುಂಬ ಸಹಾಯ ಆಗುತ್ತೆ. ಮಾವಿನ ಗೊರಟೆಯನ್ನು ಒಂದು ಪುಟ್ಟ ಪಾಟ್ನಲ್ಲಿ ಸ್ವಲ್ಪ ಮರಳಿನಲ್ಲಿ ಅಥವಾ ಕೋಕೋಪಿಟ್ಟಲ್ಲಿ ಹಾಕಿ ತೇವಾಂಶ ಇರೋ ಹಾಗೆ 2-3 ವಾರ ಮುಚ್ಚಿಟ್ರೆ ಅದು ಮೊಳಕೆ ಆಗುತ್ತೆ. ಹಾಗೆ 2 ವಾರ ಬಿಟ್ಟ ಮೇಲೆ ಸಣ್ಣಗೆ ಬೇರು ಜೊತೆಗೆ ಚಿಗುರು ಸಹ ಬರುತ್ತೆ. ಅದನ್ನು ಹತ್ತಿರದಲ್ಲಿರೋ ಪಾರ್ಕು ಅಥವಾ ವೇಸ್ಟ್ ಆಗಿರೋ ಜಾಗಗಳಲ್ಲಿ ಮತ್ತು ರಸ್ತೆ ಬದಿಗಳಲ್ಲಿ ನೆಟ್ಟರೆ ಅದು ತಾನಾಗಿ ದೊಡ್ಡ ಮರ ಆಗುತ್ತೆ. ಇದಕ್ಕಾಗಿ ನಾವು ಎಕ್ಸ್ಟ್ರಾ ಕೇರ್ ಏನು ತೊಗೊಳ್ಬೇಕಾಗಿಲ್ಲ. ಇದೇ ಥರ ಯಾವುದೇ ಹಣ್ಣಿನ ಬೀಜಗಳಿಂದ ಕೂಡ ನಾವು ಮರಗಳನ್ನು ಬೆಳೆಸ್ಬೋದು. ಒಂದು ಸರ್ತಿ ನಾವು ಆ ರೀತಿ ಅಭ್ಯಾಸ ಮಾಡಿಕೊಂಡ್ರೆ ನಮಗೆ ಇಷ್ಟ ಆಗಿ ಆಸಕ್ತಿ ಬಂದು ಮಾಡ್ಬೋದು. ಈ ದಾಸವಾಳ ಗಿಡ ಎಷ್ಟು ಚಿಕ್ಕದಿದೆ, ಅಷ್ಟು ಮೊಗ್ಗು ಮತ್ತು ಹೂವು ಬಂದಿರೋದು ನೋಡಿದ್ರೆ ಎಷ್ಟು ನೀಟಾಗಿ ಅವರು ಅದನ್ನು ಕೇರ್ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಾಗುತ್ತೆ. ನೋಡಿ, ಒಂದೇ ಸರ್ತಿ ಇಷ್ಟು ದಾಸವಾಳ ಹೂವು ಬಿಡುತ್ತೆ, ಎಷ್ಟು ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಮನೆ ಮುಂದೆ ಈ ಥರ ಹೂವಿನ ಗಿಡಗಳು ಹಾಕೋದ್ರಿಂದ ಮನಸ್ಸಿಗೂ ಖುಷಿಯಾಗುತ್ತೆ. ಇದು ಎಕ್ಸೋರಾ ಗಿಡ ತುಂಬ ಹೂವಿದೆ. ಈ ಥರದ ಅನೇಕ ವಿಡಿಯೋಗಳನ್ನು ನಾನು ಮಾಡಿದ್ದೀನಿ, ನೋಡಿ ಫ್ರೆಂಡ್ಸ್. ಅದರಲ್ಲಿ ನೀವು ನಾನು ಇತ್ತೀಚೆಗಷ್ಟೇ ಹಾಸನ್ಗೆ ಮ್ಯಾರೇಜ್ಗೆ ಅಂತ ಹೋಗಿದ್ದಾಗ SBM ಲೇಔಟ್ನಲ್ಲಿ ವಾಕ್ ಹೋಗಿದ್ದಾಗ ತೆಗೆದಿರೋಂಥ ವಿಡಿಯೋಗಳು. ಇದು ಯಾರು ಗಿಡ ಮರಗಳನ್ನ ಬೆಳೆಸೋದಕ್ಕೆ ತುಂಬ ಆಸಕ್ತಿ ಇರುತ್ತೆ ಅಂಥವ್ರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ನಮ್ಮ ಮನೆಯಲ್ಲಿ ಬಾಲ್ಕನಿಯಲ್ಲಿ ಹಾಕಿರೋವಂಥದ್ದು ವೇರಿಗೇಟೆಡ್ ಬೋಗನ್ವಿಲ್ಲ ಮತ್ತು ಮೆಕ್ಸಿಕನ್ ಪಿಟೋನಿಯಾ ಅಂತೇಳಿ ಪರ್ಪಲ್ ಕಲರ್ ಫ್ಲವರ್ಸ್ದು. ಈ ವಿಡಿಯೋ ಕೊನೆಯಲ್ಲಿ ಮತ್ತಷ್ಟು ದಾಸವಾಳ ಮತ್ತು ಗುಲಾಬಿ ಗಿಡಗಳದ್ದು ವಿಡಿಯೋಗಳನ್ನು ಹಾಕಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್. ಈ ಗಿಡದಲ್ಲಿ ಎಲೆಗಳು ಕೂಡ ರೆಡ್ ಕಲರ್ ಇದೆ. ಎಷ್ಟು ಅಟ್ರಾಕ್ಟಿವ್ ಕಾಣಿಸುತ್ತೆ ಅಲ್ವಾ.
ಇದು ಸಂಜೆ ಟೈಮ್ ಅರಳೋದ್ರಿಂದ ಚಂದ್ರ ಮಲ್ಲಿಗೆ ಅಂತ ಹೇಳ್ತಾರೆ. ನಾವು ಹೇಗೆ ಸೂರ್ಯಕಾಂತಿ ಗಿಡ ನೋಡ್ತೀವಲ್ವ ಅದೇ ರೀತಿ ಇದು ಮಧುಮಾಲತಿ ಅಂತೇಳಿ ಒಂದು ಒಳ್ಳೆಯ ಕ್ರೀಪರು. ಮನೆ ಮುಂದೆ ಕಾಂಪೌಂಡಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಒಂದು ಶೋಕ್ ಗಿಡ. ಈ ಫ್ಲವರ್ಸ್ ನೋಡಿ ಸುರ್ಸುರು ಬತ್ತಿ ಥರನೇ ಕಾಣಿಸುತ್ತೆ. ಅದರ ನೇಮ್ ನನಗೆ ಗೊತ್ತಿಲ್ಲ. ಈ ವಿಡಿಯೋದಲ್ಲಿ ನೀವು ನೋಡ್ಬೋದು, ಕೆಲವರು ಅವ್ರ ಮನೆಗಳ ಮುಂದೆ ಕಬ್ಬು, ಮಾವಿನ ಮರ, ಹಲಸಿನ ಮರ, ಸೀತಾಫಲ, ಸೀಬೆಹಣ್ಣು, ಪಪ್ಪಾಯ ಈ ಥರ ಅನೇಕ ರೀತಿಯ ಹಣ್ಣಿನ ಗಿಡಗಳನ್ನು ಹಾಕ್ಕೊಂಡಿದ್ದಾರೆ. ಇದೊಂದು ಏರಿಯಾದಲ್ಲಿ ನಾನು ವಾಕ್ ಹೋಗುವಾಗ ಎಲ್ಲಿ ನೋಡಿದ್ರೂ ಹೂವು ಹಣ್ಣಿನ ಗಿಡಗಳು ಮರಗಳೇ ಇದ್ದಾವೆ. ಈ ರೀತಿ ಎಲ್ಲರೂ ಅವ್ರವ್ರ ಮನೆ ಮುಂದೆ ಸ್ವಲ್ಪ ಸ್ಥಳ ಇದ್ದರೂ ಕೂಡ ಗಿಡಗಳನ್ನು ಬೆಳೆಸೋ ಅಭ್ಯಾಸ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಲ್ವಾ. ಈ ಕಬ್ಬಿನ ಗಿಡ ನೋಡಿ, ಈ ಥರನೂ ಕೂಡ ಕಬ್ಬು ಎಲ್ಲಂದ್ರಲ್ಲಿ ಬೆಳೆಯುತ್ತೆ ಅಂತ ನನಗೆ ಐಡಿಯಾನೇ ಇರಲಿಲ್ಲ. ಕಬ್ಬನ್ನು ಗದ್ದೆನಲ್ಲೇ ಬೆಳೀತಾರೆ ಅಂತ ಅಂದ್ಕೊಂಡಿದ್ದೆ. ದೊಡ್ಡ ದೊಡ್ಡ ವಾಟರ್ ಟ್ಯಾಂಕ್ ಇರುತ್ತಲ್ಲ, ಅದರ ಡ್ರಮ್ಗಳಲ್ಲಿ ಕೂಡ ಮಾವು, ಪಪ್ಪಾಯ, ಸೀಬೆಹಣ್ಣು, ಬಾಳೆ, ಕಬ್ಬು ಕೂಡ ಬೆಳೀತಾ ಇದ್ದಾರೆ. ಇಲ್ಲಿ ನೋಡಿ, ಚಿಕ್ಕ ಚಿಕ್ಕ ಮರಗಳಲ್ಲಿ ಪಪ್ಪಾಯ ಮತ್ತು ಮ್ಯಾಂಗೋಗಳನ್ನು ನೆಲದಲ್ಲಿ ಹಾಕಿ ಬೆಳೆಸಿರೋದು. ಇದೇ ಥರ ನಾವು ದೊಡ್ಡ ದೊಡ್ಡ ಡ್ರಮ್ಗಳಲ್ಲಿ ಟೆರೆಸ್ ಗಾರ್ಡನ್ನಲ್ಲಿ ಕೂಡ ಮಾಡ್ಬೋದು ಅಂತ. ಇದು ಸೀತಾಫಲ, ಸಪೋಟ ಈ ಥರದ್ದು ಎಲ್ಲ ಚಿಕ್ಕ ಚಿಕ್ಕ ಮರಗಳಲ್ಲಿ ತುಂಬ ಮಾವಿನಕಾಯಿ, ಹಲಸಿನ ಹಣ್ಣು, ಸಪೋಟ, ಸೀತಾಫಲ, ಸೀಬೆಹಣ್ಣು, ಪಪ್ಪಾಯ ಇರೋವಂಥ ಗಿಡಗಳದ್ದು ನಾನು ಪಿಕ್ಚರ್ಸ್ ತೆಗೆದು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅದನ್ನೆಲ್ಲ ನೋಡಿದ್ರೆ ನಿಜವಾಗ ತುಂಬ ಖುಷಿಯಾಗುತ್ತೆ. ನಾವು ಏನು ಕೊಡೋದಿಲ್ಲ ಮಣ್ಣಿಗೆ, ಮಣ್ಣು ನಮಗೆಲ್ಲ ಕೊಡುತ್ತೆ ಅಲ್ವಾ. ಅದರಿಂದ ದಯವಿಟ್ಟು ನಾವು ನಮ್ಮ ಪರಿಸರವನ್ನು ಕಾಪಾಡೋಣ. ಈ ಪ್ರಕೃತಿ ನಮಗೆ ಹಣ್ಣು, ಹೂವು, ಆಮ್ಲಜನಕ, ನೆರಳು ಈ ಥರ ಎಷ್ಟು ನಮಗೆ ಕೊಡುಗೆಯನ್ನು ಕೊಡುತ್ತೆ ಅಲ್ವಾ. ಅದಕ್ಕೆ ನಾವು ಪ್ಲಾಸ್ಟಿಕ್ ಮುಕ್ತ ಪರಿಸರವನ್ನು ಮಾಡಬೇಕು ಅನ್ನೋದೇ ಈ ವರ್ಷದ ಧ್ಯೇಯ. ನಮ್ಮೆಲ್ಲರ ಸಹಕಾರದಿಂದ ಅದು ಖಂಡಿತ ಸಾಧ್ಯ ಆಗುತ್ತೆ. ಎಲ್ಲಿ ಹೋದರೂ ನಾನು ಫಸ್ಟು ಗಿಡ ಮರಗಳು ಕಣ್ಣಿಗೆ ಚೆನ್ನಾಗಿ ಕಾಣಿಸೋವಂಥದ್ದು, ಹಸಿರಾಗಿರುವಂಥದ್ದನ್ನು ನಾನು ಪಿಕ್ಚರ್ಸ್ ತೆಗಿತೀನಿ, ವಿಡಿಯೋ ಮಾಡ್ತೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋದು ಒಂದು ಪ್ರಯತ್ನ ಕೂಡ ಮಾಡಿದ್ದೀನಿ. ದಯವಿಟ್ಟು ನೀವು ಆ ವಿಡಿಯೋಗಳನ್ನ ಕೂಡ ನೋಡಿ. ಹಾಗೆ ನೀವು ಎಲ್ಲರೂ ಈಗ ಮುಂದೆ ಬರೋ ಜನ್ರೇಷನ್ಗೂ ಕೂಡ ಈ ರೀತಿ ಒಂದು ಸಂದೇಶವನ್ನು ಅವ್ರಿಗೆ ತಲುಪಿಸಿದ್ರೆ ಅವರು ಕೂಡ ಪರಿಸರ ಕಾಳಜಿ ಬಗ್ಗೆ ಆಸಕ್ತಿಯನ್ನು ಬೆಳೆಸ್ಕೊಳ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.